ಜೈಲಿನಲ್ಲಿ ನಟ ದರ್ಶನ್ ಗಲಾಟೆ ಎಂಬುದು ಸುಳ್ಳು. ರಾಜ್ಯ ಮಟ್ಟದ ಮಾಧ್ಯಮಗಳಿಂದ ಸುಳ್ಳು ಬರದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಸೆಲ್ಲಿನಲ್ಲಿ ಗಲಾಟೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ರಾಜ್ಯ ಮಟ್ಟದ ಸುದ್ದಿ ವಾಹಿನಿಗಳು ದೊಡ್ಡ ವರದಿ ಮಾಡಿ ಪುಂಖಾನುಪುಂಖವಾಗಿ ಹೇಳಿದ್ವು. ಆದರೆ ಇದು ಅಸಲಿಗೆ ಹಸಿ ಸುಳ್ಳು. ನಟ ದರ್ಶನ್ ಯಾವ ಗಲಾಟೆನೂ ಮಾಡಿಲ್ಲ, ಯಾರಿಗೂ ಹೊಡೆದೇ ಇಲ್ಲ. ಹೌದು, ನಟ ದರ್ಶನ್ ಜೈಲು ಸೇರಿದ ಮೇಲೆ ಜೈಲಿನಲ್ಲಿ ಪ್ರತ್ಯೇಕ ಸೆಲ್ಲಿನಲ್ಲಿ ಇರಿಸಲಾಗಿತ್ತು. ಯಾಕೆಂದರೆ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಪ್ರತ್ಯೇಕ ಸೆಲ್ನಲ್ಲಿ ಇರಿಸಲಾಗಿತ್ತು. ಜೈಲಿನಲ್ಲಿರುವ ಇತರೆ ಕೈದಿಗಳು ದರ್ಶನ್ ಅವರನ್ನ ಕಂಡ ಕೂಡಲೇ ಕೂಗಿ ಹೇಳೋದು, ತಟ್ಟೆ ಬಡಿಯೋದು, ಅವರನ್ನು ಮುಟ್ಟಲು ಹೋಗಿ ಬೀಳ್ತಾ ಇದ್ರು ಎಂಬ ಕಾರಣಕ್ಕೆ ಸಪರೇಟ್ ಆಗಿ ಇರಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕೋರ್ಟ್ನಲ್ಲಿ ವಿಚಾರಣೆ ಆದ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಅನುಕುಮಾರ್, ಜಗದೀಶ್, ನಾಗರಾಜು, ಪ್ರದೋಷ್, ಲಕ್ಷ್ಮಣ್ ಇವರ ಸೆಲ್ಲಿಗೆ ಹಾಕಲಾಗಿತ್ತು. ಅಲ್ಲಿ ನಾಗರಾಜು ಅವರನ್ನ ಹೊರತುಪಡಿಸಿ ಇತರೆ ಸ್ನೇಹಿತರಿಗೆ ನಟ ದರ್ಶನ್ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡ್ತಾ ಇದ್ದಾರೆ. ಮಲಗಿದ್ದ ಸಹ ಕೈದಿಗಳನ್ನ ಕಾಲಿನಲ್ಲಿ ಒದ್ದು ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಅಲ್ಲದೆ ಜೈಲಿನಲ್ಲಿ ಜಗ್ಗ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳವಾಗಿದ್ದು ಜೈಲಾಧಿಕಾರಿಗಳು ಬಂದು ಜಗಳ ಬಿಡಿಸಿದ್ರು ಎಂಬ ಮಾತು ಕೇಳಿಬಂದಿತ್ತು. ವಕೀಲರ ನೇಮಕ ವಿಚಾರವಾಗಿಯೂ ಎಲ್ಲರ ನಡುವೆ ಗಲಾಟೆ ಶುರುವಾಗಿತ್ತು. ಇದೇ ವೇಳೆ ಅನುಕುಮಾರ್ ಸಾಯೋದಾಗಿ ಹೇಳಿಕೊಂಡಿದ್ದಾರಂತೆ, ಹಾಗೆ ಹೀಗೆ ಅಂತ ಹಸಿ ಸುಳ್ಳನ್ನ ರಾಜ್ಯ ಮಟ್ಟದ ಮಾಧ್ಯಮಗಳು ವರದಿ ಮಾಡಿದ್ವು. ಆದರೆ ಇದ್ಯಾವುದು ಕೂಡ ನಡೆದೇ ಇಲ್ಲ. ಒಂದು ವಾಹಿನಿ ಬಿಟ್ಟರೆ ಎಲ್ಲ ಮಾಧ್ಯಮಗಳು ಸುಳ್ಳು ವರದಿ ಮಾಡಿದ್ವು. ಆದರೆ ಅಲ್ಲಿ ಯಾವುದೇ ಹೊಡೆದಾಟ, ಗಲಾಟೆ ನಡೆದೇ ಇಲ್ಲ. ಈ ಬಗ್ಗೆ ನಮಗೆ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸುಳ್ಳು ಸುದ್ದಿ ಬಿತ್ತರಿಸಿದ ರಾಜ್ಯ ಮಟ್ಟದ ವಾಹಿನಿಗಳ ವಿರುದ್ಧ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಮಾಧ್ಯಮಗಳ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಸುಳ್ಳು ವರದಿ ಮಾಡಿದ ಮಾಧ್ಯಮಕ್ಕೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಆದರೂ ಒಬ್ಬ ಮನುಷ್ಯನನ್ನ ಇಷ್ಟೊಂದು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಒಟ್ಟಿನಲ್ಲಿ ಊಹಾಪೋಹಗಳು, ಸುದ್ದಿಗಳನ್ನು ಯಾರೂ ನಂಬೇಡಿ. ನಟ ದರ್ಶನ್ ಜೈಲಿನಲ್ಲಿ ಆರಾಮವಾಗಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿಂದಲೇ ತಮ್ಮ ಅಭಿಮಾನಿಗಳನ್ನು ನೆನೆಯುತ್ತಿದ್ದಾರೆ. ತಮ್ಮ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ.